ರಾಜ್ಯದಲ್ಲಿ ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರೋವಂಥದ್ದು. ಇದು ಕರ್ನಾಟಕದಲ್ಲಿ ಬರ ಅಲ್ಲ, ಇದು ಜನರ ಹಣೆ ಬರಹ ಅಂತ ಅನಿಸ್ತದೆ. ಕಾಂಗ್ರೆಸ್ ಬಂದಾಗೆಲ್ಲನೂ ಕೂಡ ಬರ ಬರಲಿ, ಫ್ಲಡ್ ಬರಲಿ, ಯಾವತ್ತೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ಇಲ್ಲ. ಅದನ್ನು BJPಯಿಂದ ನೋಡಿ ಕಲಿಬೇಕು ಇವ್ರಿಗೆ ಬುದ್ಧಿ ಇದ್ದರೆ. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಫ್ಲಡ್ ಬರಲಿ, ಬರ ಬರಲಿ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀರಿ. ಮತ್ತು ಪರಿಹಾರನೂ ಕೂಡ ಡಬಲ್, ಏನು NDRF ರೂಲ್ಸ್ ಇದೆ ಅದಕ್ಕಿಂತ ಡಬಲ್ ಕೊಟ್ಟಿರೋ ಅಂಥ ಉದಾಹರಣೆಗಳು ಹಲವಾರು ಇದೆ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತಾರೆ. ರೈತರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡ್ಬೇಕೀಗ? ನೀವೇನೋ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀರಾ, ದೋಸೆ ತಿನ್ನಕ್ಕೆ ಹೋಟ್ಲಿಗೆ ಹೋಗ್ತೀರಾ. ರೈತರು ಬೆಳೆ ಬೆಳಿಬೇಡ ಅಂದ್ರೆ ಅವ್ರು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅದಾದ್ರೆ ಹೇಳ್ಬೇಕು. ಎಲ್ಲನೂ ಆಗಲಿ, ನೀವು ರಜಾ ತಗೊಂತೀರಲ್ಲ, ಹಂಗೆ ರೈತರಿಗೂ ಒಂದು ಸಾರ್ವತ್ರಿಕ ರಜಾ ಕೊಟ್ಬಿಡಿ. ಸಾರ್ವತ್ರಿಕ ರಜಾ, ರೈತರಿಗೆ ಸಾರ್ವತ್ರಿಕ ರಜಾ ಈ ಮಕ್ಕಳಿಗೆ ಘೋಷಣೆ ಮಾಡ್ತಾರಲ್ಲ, ಹಂಗೆ ಘೋಷಣೆ ಮಾಡಿಬಿಡಿ ನೀವು ಕೂಡ. ರಾಮ್ಜಿ ಆ ಯೋಜನೆಗೆ ಕಲ್ಲಾಕಿದ್ರಿ, ಅದರ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇತ್ತು, ಅದಕ್ಕೂ ಕಲ್ಲಾಕಿದ್ರಿ ನೀವು. ಕಾವೇರಿ ನೀರನ್ನು ಯಾರು ಬಳಸಬೇಡಿ ಅಂತ ಹೇಳ್ತೀರಾ. ಕಾವೇರಿ ತಮಿಳ್ನಾಡಿಗೆ ನಿರಂತರವಾಗಿ ಕಾವೇರಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಕೇಳಿದ್ರೆ ಬೆಂಗಳೂರಿಗೆ ನೀರು ಬಿಡ್ತಾ ಇದ್ದೀರಿ ಅಂತೀರ. ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದೆಯಲ್ಲ, ಆ ನೀರು ಯಾವುದು? ನಾನೇ ಮಳವಳ್ಳಿಯಲ್ಲಿ ಕಳೆದ ವಾರ ನಾನು ಮಳವಳ್ಳಿ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಒಣಗಿರೋ ಕಬ್ಬು, ಹಾಳಾಗಿರೋ ಕಬ್ಬು ವೀಕ್ಷಣೆ ಮಾಡಿದ್ದೆ. ಬರ ವೀಕ್ಷಣೆಗೆ ನಾನು ಆಗಲೇ ಪ್ರಾರಂಭ ಶುರು ಮಾಡಿ ಆಗಲೇ 1 ತಿಂಗಳಾಗಿದೆ. ನಾನು 15 ದಿನ ಆಗಿದೆ. 157 ತಾಲೂಕುಗಳಲ್ಲಿ ಬರ ಇದೆ. ಶೇಕಡ 80ರಷ್ಟು ಕೃಷಿ ಚಟುವಟಿಕೆ ಪೂರ್ತಿ ಸ್ಥಗಿತ ಆಗಿದೆ. ಆಗಲೇ ರೈತರ ಜಾನುವಾರುಗಳು ಮೇವಿಲ್ಲದೆ, ಹಸಿ ಮೇವಂತೂ ಸಿಗ್ತಾ ಇಲ್ಲ. ಇದ್ದಿದ್ದು ಒಣಮೇವನ್ನು ಕೂಡ ಕಳೆದ 2 ತಿಂಗಳಲ್ಲಿ ಖಾಲಿ ಆಗ್ತಾ ಇದೆ. ರೈತರ ಕೊಟ್ಟಿಗೆಯಲ್ಲಿದ್ದಂಥ ಒಣಮೇವನ್ನು ಕೂಡ ಖಾಲಿ ಆಗ್ತಾ ಇದೆ. ಇನ್ನು ರೈತರು ದನ ಕರುಗಳನ್ನು ಕಟಕರಿಗೆ ಮಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಗಲೇ ಹಳ್ಳಿಗಳ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ದನಗಳನ್ನು ಬಿಟ್ಬಿಟ್ಟಿದ್ದಾರೆ. ಎಲ್ಲನ ಹೋಗಿ ಮೇಯ್ಕೊಂಬೋದವು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಕಂದಾಯ ಸಚಿವರು, ಹೊಸದಾಗೇನೋ ಕಂದಾಯ ಸಚಿವರಾಗಿದ್ದಾರೆ ಅಂದರೆ ಅವರು DCಗಳಿಂದ 15 ದಿನದಲ್ಲಿ ವರದಿ ತಗೊಂತಾರಂತೆ. ಬರಗಾಲ ಬಂದು 2 ತಿಂಗಳ ಮೇಲಾದ್ರೂ ಈಗ 15 ದಿನ. 1 ತಿಂಗಳಿಂದನೇ 10,000 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಬೊಗಳೆ ಹೊಡೆದವರು ಈಗ ವರದಿ ಕೇಳ್ತಾರಂತೆ DC. 15 ದಿನದಲ್ಲಿ ಅವ್ರು ಕೊಡೋದು ಯಾವಾಗ, ಇವ್ರು ತಗೊಳೋದು ಯಾವಾಗ, ಕೇಂದ್ರ ಸರ್ಕಾರಕ್ಕೆ ಕಳಿಸೋದು ಯಾವಾಗ, ಹಣ ಬರೋದು ಯಾವಾಗ? ಒಂದು 15 ತಾಲೂಕುಗಳು ತೀವ್ರ ಕೊರತೆ ಇದೆ. ಜೂನ್ನಲ್ಲಿ ಮಳೆ ಕೊರತೆ ಪ್ರಮಾಣ 42ರಷ್ಟು. 40ರ ಒಳಗಡೆ ಇದ್ರೆ, 45 ಇದ್ರೇನು ಕೂಡ ಬರ ಘೋಷಣೆ ಮಾಡಬೇಕು ಅಂತೇಳಿ ಕಾನೂನಲ್ಲೇ ಇದೆ, NDRF ಕಾನೂನಲ್ಲೇ ಇದೆ. ಜುಲೈನಲ್ಲೂ ಮಳೆ ಕೊರತೆ 34% ಇದೆ. ಕರಾವಳಿಯಲ್ಲಿ 35% ಮಳೆ ಕೊರತೆ,
ಉತ್ತರ ಒಳನಾಡಲ್ಲಿ 33%, ದಕ್ಷಿಣ ಒಳನಾಡಲ್ಲಿ 31%. ಈ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಬೆಳೆ ಬೆಳಿಬೇಡಿ ಅಂತೀರ. ನೀರಿಗೆ ಹಾಹಾಕಾರ ಇದೆ, ಗೋವುಗಳು ಕಣ್ಣೀರನ್ನ ನೋಡಕ್ಕಾಗದೆ ರೈತರು 2 ತಿಂಗಳಲ್ಲಿ 31 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 31 2 ತಿಂಗಳಲ್ಲಿ. ವಿಜಯಪುರದಲ್ಲಿ 6, ಮೈಸೂರಲ್ಲಿ 5, ಹಾವೇರಿ ಜಿಲ್ಲೆಯಲ್ಲಿ 4, ಚಿಕ್ಕಮಗಳೂರಲ್ಲಿ 3. 31. 2 ತಿಂಗಳಲ್ಲಿ 31. ಅದೇ 3 ತೆಗೆದು 1 ಅಂತ ಹೇಳಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 2800 ರೈತರ ಆತ್ಮಹತ್ಯೆ ಆಗಿದೆ. ಇದಾದ್ರೂ ಒಪ್ಕೊಂತಾರ? 2800 ರೈತರು ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ, ಮನೆ ಬಾಗಿಲಿಗೆ ಬಂದ ಸರ್ಕಾರ, ಮನೆ ಬಾಗಿಲಿಗೆ ಎಲ್ಲ ಆತ್ಮಹತ್ಯೆಗಳನ್ನು ತತ್ತಾ ಇದ್ದಾರೆ ಇವರು. ರೈತರ ಆತ್ಮಹತ್ಯೆ, ಮನೆ ಬಾಗಿಲಿಗೆ ರೈತರ ಆತ್ಮಹತ್ಯೆ ತಂದ ಸರ್ಕಾರ. ರಾಹುಲ್ ಗಾಂಧಿ ಮಾತೆತ್ರ ಈ ಜಿರ್ಲೆ ಅಂತ ಅವ್ರ ಜೊತೆ ಪ್ರತಿಭಟನೆಗೆ ಹೋಗ್ತಾರೆ. ಅದೊಂದು ದೇಶದ್ರೋಹಿ ಸಂಘಟನೆ. ಅಮೆರಿಕದಲ್ಲಿದ್ದ, ಚೈನಾ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ, ಪಾಕಿಸ್ತಾನ ಜೊತೆ, ಬಾಂಗ್ಲಾದೇಶ್ ಜೊತೆ, ಎಲ್ಲ ಜೊತೆ ಸಂಪರ್ಕ ಇದೆ. ಅವ್ರ ಜೊತೆ ಕೈ ಜೋಡ್ಸಕ್ಕಾಗ್ತೈತೆ. ಇಲ್ಲಿ ರೈತರು ಬರ ಬಂದಿದೆ, ಅಂಡಮಾನ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೀರಾ ಹಸಿರು ಉಳಿಸಿ ಅಂತ. ಇಲ್ಲಿ ಹಸಿರು ಉಳಿಸೋಕ್ಕೆ ಕಾಲುವೆಗಳಿಗೆ ನೀರು ಬಿಡೋ ಅಂತ ಪರಿಜ್ಞಾನ ಹೇಳ್ಬೇಕಾಗಿಲ್ಲ ರಾಹುಲ್ ಗಾಂಧಿ ಅವರು? ಯಾರಿಗೆ ಗೋಳು ಎಳ್ಗಣಕ್ಕೆ ಕೃಷಿ ಸಚಿವರೇ ಇಲ್ಲ, ತೋಟಗಾರಿಕೆ ಸಚಿವರು ಇಲ್ಲ. ಸಮೀಕ್ಷೆ ಮಾಡೋದು ಯಾರು? ಅಧಿಕಾರಿಗಳ ಮೇಲೆ ಬಿಟ್ರೆ ಅವರ ಅಧಿಕಾರಿಗಳು ಕೇಳೋರಿಲ್ಲ. ಪಾಪ ಅವರೆಲ್ಲ ಗಾಲ್ಫು ಅದು ಇದರಲ್ಲಿ ಬ್ಯುಸಿ ಇರ್ತಾರೆ ಅಧಿಕಾರಿಗಳು. ಮಂತ್ರಿನೇ ಇಲ್ಲ ಅಂದ್ರಲ್ಲೇ. ಆಮೇಲೆ ಇನ್ನೊಂದು ಎಷ್ಟು ಹಾಸ್ಯಾಸ್ಪದ ಅಂದರೆ, ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡ್ಬೇಕಂತೆ. ಯಾವ ಮನೆ ಆಳ ಅಡ್ವೈಸ್ ಮಾಡೋದ್ನೋ ಗೊತ್ತಿಲ್ಲ ಇವ್ರಿಗೆ. ಅಲ್ಲ ರೀ, ಫಸ್ಟ್ ನೀವು ಘೋಷಣೆನೇ ಮಾಡಿಲ್ಲಲ್ಲ. ನೀವು ಫಸ್ಟ್ ತಾನೇ ಘೋಷಣೆ ಮಾಡಬೇಕು. ನೀವೇ ಘೋಷಣೆ ಮಾಡಿಲ್ಲಲ್ಲ ರಾಷ್ಟ್ರೀಯ ವಿಪತ್ತನ್ನ. ಇನ್ನು ಕೇಂದ್ರ ಹೆಂಗ್ ಘೋಷಣೆ ಮಾಡ್ತೈತೆ? ಅದೇನೋ ಕಥೆ ಇಲ್ಲದ, ರೋಮ್ ಹತ್ತಿ ಉರಿತಾ ಇದ್ದಾರೆ, ಅದೇನೋ ಪಿಟೀಲ್ ಬಾರಿಸ್ಕೊಂಡು ಕೂತ್ಕೊಂಡಿದ್ರಂತೆ. ಹಂಗೆ ಡೆಲ್ಲಿಯಲ್ಲಿ ಜಿರ್ಲೆ ಜೊತೆ ಪಿಟೀಲ್ ಹೊಡ್ಕೊಂಡು ಕೂತವ್ರೆ ಮುಖ್ಯಮಂತ್ರಿಗಳು. ಮತ್ತೆ ಎಲ್ಲರಿಗೂ ಕುರ್ಚಿ ಬೇಕು. ಕುರ್ಚಿ ಇಲ್ದಿರ ಯಾರು ಇರಕ್ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು. ಆ ಪರಿಸ್ಥಿತಿ. ಎಲ್ಲರಿಗೂ ಈಗ ಡೆಲ್ಲಿ ಬೇಕು, ಎಲ್ಲರಿಗೂ ಡೆಲ್ಲಿ ಬೇಕು. ಕರ್ನಾಟಕ ಬೇಡ, ನಮ್ಮ ಹಳ್ಳಿ ಬೇಡ ಇವ್ರಿಗೆ ಯಾರಿಗೂ.